ಮಾತರಗಳ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಟು ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರೀದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಜಪಾನ್ ಅಂದರೆ ಗೆಜೆಟ್ಸ್ ಶಾಪಿಂಗ್ ಅಂದರೆ ಜಪಾನ್ ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಷಯನೇ. ಸೊ ಬನ್ನಿ ಇವತ್ತು ಜಪಾನಲ್ಲಿ ಗೆಜೆಟ್ ಶಾಪಿಂಗ್ ಮಾಲ್ಗಳೆಲ್ಲ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವತ್ತು ನಾನು ನಿಮ್ಗೆ ಯದೋಬಾಶಿ ಕರ್ಕೊಂಡು ಹೋಗ್ತಾ ಇದೀನಿ. ಇದು ಒನ್ ಆಫ್ ದ ಫೇಮಸ್ ಗೆಜೆಟ್ ಶಾಪ್ ಮಾಡ್ಲಿಕ್ಕೆ ಇರುವಂತ ಒಂದು ದೊಡ್ಡ ಮಾಲ್ ಅಂತಾನೆ ಹೇಳ್ಬೋದು. ಓನರ್ ವಾಯ್ಸ್ ಬರುತ್ತೆ ನಾವು ಇದು ಮಾಡಿ. ಹೌದಾ? ಜಪಾನಲ್ಲಿ ಜನರು ಮನುಷ್ಯಗಳ ಜೊತೆ ಮಾತಾಡೋದ್ಕಿಂತ ರೋಬೋಟ್ಗಳ ಜೊತೆ ಮಾತಾಡೋದೇ ಜಾಸ್ತಿ. ಈ ತರ ಪ್ರಾಣಿಗಳ ರೂಪದಲ್ಲೂ ರೋಬೋಟ್ಗಳು ಇರುತ್ತೆ ಗೊತ್ತಾ. ಇಂಥ ರೋಬೋಟ್ಗಳನ್ನ ಮನೇಲಿ ಇಟ್ಕೊಂಡು ಒಂಥರ ಪ್ರಾಣಿಗಳ ತರ ಅದ್ರ ಜೊತೆ ಮಾತಾಡ್ಕೊಂಡು ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾರೆ. ಕಾನಿಚಿವಾ. ಈ ಯದೋಬಾಶಿ ಹಾಗೆ ಬಿಗ್ ಕ್ಯಾಮರಾ ಅಂತ ಶಾಪ್ಗಳಿಗೆಲ್ಲ ಬಂದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ ಒಂದು 10-12 ಫ್ಲೋರ್ ಇರುತ್ತೆ. ಎಲ್ಲ ಫ್ಲೋರಲ್ಲೂ A to Z ನಿಮ್ಗೆ ಯಾವ್ಯಾವ ತರ ಗೆಜೆಟ್ಸ್ಗಳು ಬೇಕು ಎಲ್ಲದೂ ಸಿಗುತ್ತೆ ಗೊತ್ತಾ. ಇದೇ ಪಿಯಾನೋ ಗೊತ್ತಾಯ್ತಾ? ಇದಕ್ಕೆ ಇದಿಲ್ಲ. ಇದು ಯಾವ ಥರನೋ ಹಿಂಗೆ ಇರುತ್ತೆ. ಹೌದಾ? ಬಾ. ಇದು ಯೂಶ್ವಲಿ ಇದಕ್ಕೆ ಯೂಸ್ ಮಾಡ್ತಾರೆ. ಯಾವುದಕ್ಕೆ? ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತಲ್ಲ, ಒಂದ್ರ ಮೇಲೆ ಒಂದು ಕೆಲವು ಇದು ಮಾಡ್ಲಿಕ್ಕೆ ಆ ಥರ ಯೂಸ್ ಮಾಡ್ತಾರೆ. ಅಂದರೆ ಈ ಇದರಲ್ಲಿ ಈ ಬ್ಯಾಕ್ಗ್ರೌಂಡ್ ಸ್ಕೋರ್ ಎಲ್ಲ ಇರುತ್ತೆ ನೋಡಿ, ಅವಾಗೆಲ್ಲ ಯೂಸ್ ಆಗುತ್ತೆ. ಇಲ್ಲಿ ಅಂತಾರೆ ನೋಡಿ, ಇದೆಲ್ಲ ಮಾಸ್ಟರಿಂಗ್ ಮಾಡೋದು. ಈಗ ಇದೆಲ್ಲ ಹಳೆ ಕಾಲದಲ್ಲಿ ಎಂತ ಅಂತಾರೆ ಇದಕ್ಕೆ? ಗ್ರಾಮೋಫೋನ್ ಸ್ಟೈಲ್. ಗ್ರಾಮೋಫೋನ್ಸ್ ಹೆಂಗಿದೆಲ್ಲ ಈಗಿನ ಸಣ್ಣ ಗ್ರಾಮೋಫೋನ್ಸ್. CD ಹಾಕ್ಬಿಟ್ಟು ಹಿಂಗಿಟ್ರೆ ಪ್ಲೇ ಆಗುತ್ತಲ್ಲ. ಇಲ್ಲಿ ಬಂದ್ರಂತೂ ನಿಮ್ಗೆ ಎಷ್ಟು ನೋಡಿದ್ರು ಮುಗಿಯೋದೇ ಇಲ್ಲ, ಅಷ್ಟು ನೋಡಕ್ಕಿರುತ್ತೆ. ಒಂದಿನದಲ್ಲಿ ಈ ಕಂಪ್ಲೀಟ್ ಸ್ಟೋರ್ನೆಲ್ಲ ಎಕ್ಸ್ಪ್ಲೋರ್ ಮಾಡಕ್ ಸಾಧ್ಯನೇ ಇಲ್ಲ. ನಾವ್ ಆಕ್ಚುಲಿ ಈ ಶಾಪಿಗೆ ಬಂದಿದ್ದು ವಾಟರ್ ಪ್ಯೂರಿಫೈಯರ್ ತಗೊಳ್ಳೋಣ ಅಂತ ಹೇಳಿ. ಯಾಕಂದ್ರೆ ಜಪಾನಲ್ಲಿ ಕ್ಲೋರಿನ್ ವಾಟರ್ ಅದಂತೂ ನಮಗೆ ಸೆಟ್ಟೇ ಆಗಲ್ಲ. ಸ್ಪೆಷಲಿ ಇಂಡಿಯನ್ಸ್ಗಂತೂ ಸೆಟ್ಟೇ ಆಗಲ್ಲ ಅನ್ಸುತ್ತೆ. ನಾನು ತುಂಬಾ ಜನದ ಹತ್ರ ಕೇಳಿದ್ದೆ, ಕ್ಲೋರಿನ್ ವಾಟರ್ ನಮ್ಗೆ ಹೇರ್ ಫಾಲ್ ಆಗುತ್ತೆ ಅದು ಇದು ಅಂತ ಹೇಳಿ. ಸೊ ಹಾಗಾಗಿ ನಾವು ಕೂಡ ಅದ್ರದ್ದು ಎಫೆಕ್ಟ್ನ ಅನುಭವಿಸ್ಬಿಟ್ಟು ಪ್ಯೂರಿಫೈಯರ್ ಒಂದು ತಗೊಂಡ್ಬಿಡೋಣ ಅಂತ ಹೇಳಿ ಯದೋಬಾಶಿಗೆ ಬಂದಿದ್ವಿ. ಜಪಾನ್ ಇಸ್ ದ ಬೆಸ್ಟ್ ಕಂಟ್ರಿ ಎಲ್ಲದಕ್ಕೂ. ಇಲ್ಲಿ ಎಲ್ಲದೂ ಚೆನ್ನಾಗಿರುತ್ತೆ. ಬಟ್ ಆದರೆ ನೀರೊಂದು ಬಿಟ್ಟು, ಇಲ್ಲಿ ನೀರು ಕ್ಲೋರಿನ್ ವಾಟರ್ ಕುಡಿಲಿಕ್ಕಾಗಲಿ ಸ್ನಾನಕ್ಕಾಗಲಿ ಎಲ್ಲದಕ್ಕೂ ಕೂಡ. ಇವನ್ ಇಲ್ಲಿ ಎಲ್ಲರೂ ಕುಡಿಯೋದು ಏನು ನೀರು ಗೊತ್ತಾ? ಟ್ಯಾಪ್ ವಾಟರ್ನೇ ಎಲ್ಲರೂ ಕುಡಿತಾರೆ. ಸಿಂಕಲ್ಲಿ ಏನು ಬರುತ್ತೆ ಅದನ್ನೇ ಎಲ್ಲರೂ ಕುಡಿಯೋದು. ಅಡುಗೆಗೆ ಸಮೇತನೂ ಯೂಸ್ ಮಾಡ್ತಾರೆ. ಸೊ ನಮಗೆ ಆ ನೀರು ಸೆಟ್ಟೇ ಆಗ್ತಾಯಿಲ್ಲ. ನನಗಂತೂ ಈ ಕ್ಲೋರಿನ್ ವಾಟರ್ ಅಡ್ಜಸ್ಟೇ ಆಗ್ತಿಲ್ಲ. ಹೇರ್ ಫಾಲ್ ಅಂತೂ ನನಗೆ ಅಪ್ಪ ಯಾವ ಥರ ಆಗ್ತಿದೆ ಅಂದರೆ, ನಾನು ಜಪಾನಿಂದ ಇಂಡಿಯಾ ಹೋಗೋದ್ರೊಳಗೆ ಹೇರೆಲ್ಲ ಖಾಲಿ ಹೋಗ್ಬಿಡುತ್ತೇನೋ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಅಷ್ಟೇ ಅಲ್ಲದೆ ಕ್ಲೋರಿನ್ ವಾಟರ್ ಕುಡಿತಾರೋದ್ರಿಂದ ನಾನು ಇವನ್ ನನ್ನ ಸ್ಕಿನ್ ಸಮೇತನೂ ತುಂಬ ಡ್ಯಾಮೇಜ್ ಆಗ್ತಾ ಇದೆ. ಸೊ ರಕ್ಷಿತಿಗೂ ಹೇರ್ ಫಾಲ್ ಜಾಸ್ತಿನೇ ಆಯಿತು. ಸೊ ಹಂಗಾಗಿ ಒಂದು ಏನು ಪ್ಯೂರಿಫೈಯರ್ ತೊಗೊಂಡ್ಬಿಡೋಣ ಅಂತ ಹೇಳಿ ಇವಾಗ ಡಿಸೈಡ್ ಮಾಡಿ ಇಲ್ಲಿಗೆ ಬಂದಿದ್ದು. ಆ್ಯಕ್ಚುಲಿ ಪ್ಯೂರಿಫೈಯರ್ಗೋಸ್ಕರನೇ ಬಂದಿದ್ದು. ಸೊ ಅದನ್ನೇ ನೋಡಿ ಯಾವ್ದು ತೊಗೊಳ್ಳೋದು ಅಂತ ನೋಡ್ತಾ ಇದ್ದೀವಿ. ಅಲ್ಲೇ ಯುನಿಕ್ಲೋ ಕೂಡ ಇತ್ತು. ಯುನಿಕ್ಲೋ ಅಂದರೆ ಒನ್ ಆಫ್ ದ ಬೆಸ್ಟ್ ಕ್ಲಾದಿಂಗ್ ಬ್ರ್ಯಾಂಡ್ ಜಪಾನಲ್ಲಿ. ನಾನು ಲಾಸ್ಟ್ ಟೈಮ್ ಟ್ರಿಪ್ಪಿಗೆ ಬಂದಾಗ ಅಲ್ಲೇ ಶಾಪ್ ಮಾಡಿದ್ದೆ. ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ, ಬಟ್ ಆದರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ಕೋಇನ್ಸಿಡೆನ್ಸ್ ಏನಂದರೆ, ನಾನು ಲಾಸ್ಟ್ ಟೈಮ್ ಯುನಿಕ್ಲೋಗೆ ಟ್ರಿಪ್ಪಿಗೆ ಹೋದಾಗ ಇದೇ ಟಾಪ್ನ ಇದೇ ಥರ ಮಾಸ್ಕ್ ಹಾಕ್ಕೊಂಡು ಟ್ರೈ ಮಾಡಿದ್ದೆ. ಸೊ ಇವಾಗ ಅದೇ ಡ್ರೆಸ್ಸಲ್ಲಿ ಬೇರೆ ಡ್ರೆಸ್ನ ಟ್ರೈ ಮಾಡೋಕ್ಕೆ ಬಂದಿದ್ದೀನಿ ಯುನಿಕ್ಲೋಗೆ. ಏನೋ ಒಂಥರ ಖುಷಿ, ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅಷ್ಟೇ. ಆವಾಗ ನಾನು ಅನ್ಕೊಂಡಿರ್ಲಿಲ್ಲ ಮತ್ತೆ ವಾಪಸ್ ಜಪಾನಿಗೆ ಬಂದು ಯುನಿಕ್ಲೋದಲ್ಲಿ ಕ್ಲಾತ್ ಶಾಪ್ ಮಾಡ್ತೀನಿ ಅಂತ.
ಜಪಾನಲ್ಲಿ ನೀವು ಯಾವುದೇ ರೆಸ್ಟೋರೆಂಟಿಗೆ ಹೋಗೋದಿದ್ರು ಆ ರೆಸ್ಟೋರೆಂಟ್ ಮುಂದೆ ಆ ರೆಸ್ಟೋರೆಂಟ್ ಅಲ್ಲಿ ಯಾವ್ಯಾವ ತರ ಫುಡ್ಗಳು ಸಿಗುತ್ತೆ ಅದ್ರದ್ದೊಂದು ಪ್ಲಾಸ್ಟಿಕ್ ಮಾಡೆಲ್ಸ್ ನ ಮಾಡಿ ಡಿಸ್ಪ್ಲೇ ಅಲ್ಲಿ ಇಟ್ಟಿರ್ತಾರೆ. ಸೊ ಇಲ್ಲಿ ನಿಮ್ಗೆ ಯಾವ್ಯಾವ ತರ ಫುಡ್ಗಳು ಒಳಗಡೆ ಇದೆ, ಎಷ್ಟು ಕ್ವಾಂಟಿಟಿ ಬರುತ್ತೆ ಎಲ್ಲ ವಿತ್ ಕಾಸ್ಟ್ ಸಮೇತನು ಡಿಸ್ಪ್ಲೇ ಹಾಕಿಟ್ಟಿರ್ತಾರೆ. ಇದೆಲ್ಲ ನೋಡಕ್ಕೆ ನಿಮ್ಗೆ ರಿಯಲಿಸ್ಟಿಕ್ ಆಗಿ ಅನ್ಸುತ್ತೆ, ನಿಜವಾದ ಫುಡ್ ನೇ ಇಟ್ಟಿದಾರೇನೋ ಅಂತ ಅನ್ಕೊಬೇಕು. ಬಟ್ ಆದ್ರೆ ಇದೆಲ್ಲದು ಫೇಕ್ ಫುಡ್. ಬಟ್ ಇದನ್ನ ನೋಡಿ ನಾವು ಒಳಗಡೆ ಹೋಗಿ ಆರ್ಡರ್ ಮಾಡಕ್ಕೆ ತುಂಬಾನೇ ಈಸಿ ಆಗುತ್ತೆ. ಇನ್ನು ಇಲ್ಲಿ ನೀವು ಗೇಮಿಂಗ್ ಫ್ಲೋರಿಗೆ ಬಂದ್ರಂತೂ ಗೇಮಿಂಗ್ ಹುಚ್ಚಿರೋರಿಗೆ ಒಂಥರ ಇನ್ನೂ ಹುಚ್ಚಿಡ್ಸುತ್ತೆ. ಅಷ್ಟು ಕಲರ್ಫುಲ್, ಯಾವುದೋ ಒಂದು ಬೇರೆ ಪ್ರಪಂಚಕ್ಕೆ ಬಂದಂಗ ಅನ್ಸುತ್ತೆ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಯಾವ್ಯಾವ ರೇಂಜ್ ಗೇಮ್ಸ್ ಆಡ್ತಾರೆ ಎಲ್ಲಾ ತರ ಗೇಮಿಂಗ್ ಸೆಟ್ಗಳು ಇಲ್ಲಿ ಸಿಗುತ್ತೆ. ಈ ಹುಡುಗರಿಗೆಲ್ಲ ಲೇಗೋ ಸೆಟ್ಗಳಂದ್ರೆ ಅದು ಏನು ಹುಚ್ಚ ಅಂತ ಗೊತ್ತಿಲ್ಲ. ಜಪಾನಲ್ಲಂತೂ ಲೇಗೋ ಯಾವ ರೇಂಜಿಗೆ ಸಿಗುತ್ತೆ ಗೊತ್ತಾ, ಅಲ್ಲದೆ ಬಜೆಟ್ ಫ್ರೆಂಡ್ಲಿ ಕೂಡ. ಇಂಡಿಯಾದಲ್ಲೆಲ್ಲ ಇಷ್ಟು ಕಮ್ಮಿ ಪ್ರೈಸಿಗಂತೂ ಸಿಗಲ್ಲ ಅಂತೆ. ರಕ್ಷಿತಿಗಂತೂ ಒಳ್ಳೆ ಹುಚ್ಚಿಡ್ಸ್ಕೊಂಡು ನೋಡ್ತಾ ಇದ್ದ. ಈ ಮಾರ್ವೆಲ್ ಲೇಗೋ ಆಗಿರ್ಬೋದು, ಬೇರೆ ಬೇರೆ ತರ ಏನೇನೋ ವೆರೈಟಿ ಆಫ್ ಲೇಗೋ ಸೆಟ್ಗಳು ಜಪಾನಲ್ಲಿ ಸಿಗುತ್ತೆ, ಅದು ಕಮ್ಮಿ ರೇಟಿಗೆ. ಇದೆಲ್ಲ ನಿಮಗೆ ನೋಡಕ್ ಒಂಥರ ಮೊಮೆಂಟೋ ತರ ಅನ್ಸುತ್ತೆ. ಬಟ್ ಆದ್ರೆ ಇದೆಲ್ಲ ಲೇಗೋ ಸೆಟ್ ಎಷ್ಟು ಯುನೀಕ್ ಆಗಿದೆ ನೋಡಿ. ಇದೆಲ್ಲ ಯಾರು ಹೇಳ್ತಾರೆ ಆ ಸಣ್ಣ ಒಂದ್ ಇದರಿಂದ ಮಾಡಿದ್ರೆ, ಸಣ್ಣ ಪಾರ್ಟಿಕಲ್ಸ್ ಇಂದ ಇದೆಲ್ಲ ರೆಡಿ ಮಾಡಿದಾರೆ ಅಂತ ಯಾರಿಗ ಅನ್ಸುತ್ತೆ? ಯಾರಿಗೂ ಫೀಲ್ ಆಗಲ್ಲ. ಅಷ್ಟು ಯುನೀಕ್ ಆಗಿರುತ್ತೆ ಇಲ್ಲಿ ಲೇಗೋ ಸೆಟ್ಗಳು. ಫೈನಲಿ ನನ್ನ ಪ್ರೀ ಬರ್ಡೇ ಗಿಫ್ಟ್ ಇವಾಗಲೇ ಬರ್ತಾ ಇದೆ. ಲೈಕ್ ನನ್ನ ಹತ್ರ ಆ್ಯಪಲ್ ಏರ್ಪೋರ್ಟ್ಸ್ ಇರಲಿಲ್ಲ, ಅವನ ಹತ್ರ ಇತ್ತು, ರಕ್ಷಾ ಹತ್ರ ಇತ್ತು. ಸೊ ಹಂಗಾಗಿ ನಮಗೂ ಬೇಕು ಅಂತ ಹೇಳ್ತಾ ಇದ್ನ. ಅದಕ್ಕೆ ಈಗಲೇ ಬೇಕಾದರೆ ಬರ್ಡೇ ಪ್ರೀ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿ ಇಲ್ಲೇ ಇತ್ತ. ಇವನ್ ನಾನಾದರೆ ಟ್ರಾವೆಲಿಂಗ್ ವೀಸಾ ಮೇಲೆ ಬಂದಿದ್ದೀನಲ್ಲ, ಸೊ ನನ್ನ ಪಾಸ್ಪೋರ್ಟ್ ಬೇಸ್ ಮೇಲೆ ಸೊ ಟ್ಯಾಕ್ಸ್ ಫ್ರೀ ಆಗುತ್ತೆ, ಏನೋ ಆಫರ್ ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ತಗೊಳ್ಳೋಣ ಅಂತ ಹೇಳಿ ಸಡನ್ ಪ್ಲ್ಯಾನ್ ಆಗಿತ್ತು. ಬೇರೆ ದೇಶಕ್ಕೆ ಬಂದಾಗ ನಮಗೆ ಮಾತಾಡೋಕ್ಕೆ ಕಷ್ಟ ಆಗುತ್ತೆ, ಇವ್ರ ಲ್ಯಾಂಗ್ವೇಜ್ ಬರಲ್ಲ, ಆರ್ ಇಂಗ್ಲೀಷಲ್ಲಿ ನಮಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಇದ್ದರೆ ಇಲ್ಲೊಂದು ಬೆಸ್ಟ್ ಆಪ್ಷನ್ ಇದೆ. ಆ್ಯಕ್ಚುಲಿ ಇಟ್ಸ್ ಟೂ ಇಂಟ್ರೆಸ್ಟಿಂಗ್. ಏನದು? ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡೋದು. ಈ ಥರ ಒಂದು ಇದೆ. ಸೊ ಈ ಥರ ಡಿವೈಸು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ, ಇಂಗ್ಲೀಷ್ ಟು ಜಪಾನೀಸ್ ಬಂತಲ್ಲ. ಕನ್ನಡ ಉಂಟು? ಕನ್ನಡ ಹಾಕು. ಅಲ್ಲ, ಕನ್ನಡ ಟು ಜಪಾನೀಸ್ ಹಾಕು. ಏನು ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರೇನು? ಬೆಸ್ಟ್ ಆಪ್ಷನ್ ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋರಿಗೆ ಅಥವಾ ಈ ಟೂರಿಸ್ಟ್ಗಳಿಗೆಲ್ಲ ಇದೊಂಥರ ಬೆಸ್ಟ್ ಆಪ್ಷನ್. ಅದನ್ನು ಒಂದೊಂದು ಪಾಕೆಟಲ್ಲಿ ಇಟ್ಕೊಂಡ್ಬಿಟ್ರೆ ಎಲ್ಲಿ ಹೆಂಗೆ ಬೇಕಾದ್ರೆ ಆರಾಮ್ಸೆ ಸರ್ವೈವ್ ಆಗ್ಬೋದು. ಈ ಕಂಪ್ಲೀಟ್ ಶಾಪಲ್ಲಿ ಏನಿದೆ ನನ್ನ ವಿಡಿಯೋದಲ್ಲಿ ಜಸ್ಟ್ ಒಂದು 3% ನೀವು ನೋಡಿದ್ದೀರೇನೋ ಅಷ್ಟೇ. ಯಾಕಂದರೆ ಅಷ್ಟು ಅನ್ಲಿಮಿಟೆಡ್ ಗೆಜೆಟ್ಸ್ಗಳು ನಿಮ್ಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಗೆಜೆಟ್ ಶಾಪಿಂಗಿಗೆ ಜಪಾನ್ ಇಸ್ ದ ಬೆಸ್ಟ್ ಆಪ್ಷನ್ ನಿಮಗೆ. ಸೊ ಇದು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆಲ್ರಿಗೂ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೂ ಶೇರ್, ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಮರಿದೆ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.